Hi friends, good afternoon all. Today in this class we shall going to discuss the subject English. Friends, ಇವತ್ತಿನ ಕ್ಲಾಸಲ್ಲಿ ಇಂಗ್ಲೀಷ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕರ್ನಾಟಕ ಸ್ಟೇಟ್ ಸಿಲೆಬಸ್ ಅಲ್ಲಿರುವಂತಹ ಗ್ಲಾಸರಿಯನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಲೆಸನ್ ಇರುವಂಥ ಗ್ಲಾಸರಿ ಆಗಿರ್ಬೋದು, ಎಕ್ಸಸೈಸಲ್ಲಿರುವಂಥ ಗ್ಲಾಸರಿ. ಇವತ್ತಿನ ಕ್ಲಾಸಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇರೋದು ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ದು. ಇದರಲ್ಲಿ ಲೆಸನ್ 1 ತೆನಾಲಿ ರಾಮ ಅಂತ ಇರುವಂಥ ಲೆಸನ್ ಇರುವಂಥ ಗ್ಲಾಸರಿನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ಇದರಲ್ಲಿರುವಂತಹ ಗ್ರಾಮರು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಇಂಗ್ಲೀಷ್ ಅಂತ ಅಂದರೆ ಬರೀ ನಾವು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷೇ ಓದಬೇಕಂತ ಏನಿಲ್ಲ. ಥರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಗ್ರಾಮರ್ ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಕಾಟೆಡ್ ಆಗಿರ್ಬೋದು, ಸಿಟೆಡ್ ಆಗಿರ್ಬೋದು, GPSTR, HSTR ಆ್ಯಂಡ್ PSTR ಎಲ್ಲ ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ನಾವು 2 ಲ್ಯಾಂಗ್ವೇಜ್ನ ಕಲ್ತಾ ಹೋಗೋಣ. ಓಕೆ, ಗ್ಲಾಸರಿ ಇನ್ ಲೆಸನ್ ಅಂದರೆ ಲೆಸನಲ್ಲಿ ಬರುವಂಥ, ಪಾಠದಲ್ಲಿ ಬರುವಂಥ ಶಬ್ದಾರ್ಥಗಳು. ಓಕೆ ನೆಕ್ಸ್ಟ್, ಲಾಫರ್ ಅಂದರೆ ನಗು. ಇಮ್ಮೆನ್ಸ್ ವಿಟ್ ಆ್ಯಂಡ್ ಹ್ಯೂಮರ್. ಇಮ್ಮೆನ್ಸ್ ವಿಟ್ ಆ್ಯಂಡ್ ಹ್ಯೂಮರ್. ವಿಟ್ ಅಂದರೆ ಬುದ್ಧಿವಂತಿಕೆ, ಹ್ಯೂಮರ್ ಅಂದರೆ ಹಾಸ್ಯ. ಅಂದರೆ ಇಮ್ಮೆನ್ಸ್ ಅಂದರೆ ಅಪಾರವಾದ ಬುದ್ಧಿವಂತಿಕೆ ಮತ್ತು ಹಾಸ್ಯ ಅಂತ. ಹ್ಯುಮ್ಯಾನಿಟಿ ಅಂದರೆ ಮಾನವೀಯತೆ. ಜಸ್ಟಿಸ್ ಅಂದರೆ ನ್ಯಾಯ. ಇಮ್ಮಾರ್ಟಲ್ ಅಂದರೆ ಅಮರ. ಡೆತ್ಲೆಸ್ ಅಂದರೆ ಶಾಶ್ವತವಾಗಿರುವುದು, ಅದಕ್ಕೆ ಸಾವಿಲ್ಲದ ಅಂತಾರಲ್ಲ, ಸೊ ಅದು. ಸ್ಟ್ರೇಂಜರ್ಸ್ ಅಂದರೆ ಅಪರಿಚಿತ, ಅನ್ನೋನ್ ಪರ್ಸನ್. ಅಪರ್ಚುನಿಟಿ ಅಂದರೆ ಅವಕಾಶ. ಇಲ್ ಅಂತ ಅಂದರೆ ಅನಾರೋಗ್ಯ. ರೆಸ್ಪೆಕ್ಟ್ ಅಂದರೆ ಗೌರವ. ನೆಸಸರಿ ಅಂದರೆ ಅಗತ್ಯವಾದ. ಐಡಿಂಗ್ ಅಂದರೆ ಅಡಗಿಕೊಳ್ಳುವುದು ಅಥವಾ ಬಚ್ಚಿಟ್ಟುಕೊಳ್ಳುವುದು. ಶಾರ್ಪ್ ಡ್ರ್ಯಾಗರ್ ಇನ್ ಹಿಸ್ ಹ್ಯಾಂಡ್ ಅಂದರೆ ಕೈಯಲ್ಲಿ ಚೂಪಾದ ಕಟಾರಿ. ಓಕೆ, ಸ್ಟ್ಯಾಪಲ್ ದ ಕಿಂಗ್ ಅಂದರೆ ರಾಜನಿಗೆ ಚುಚ್ಚಿದ ಅಂತ. ಬರ್ನಿಂಗ್ ವಿತ್ ರೇಕ್ ಅಂದರೆ ಕೋಪದಿಂದ ಹುರಿಯೋದು, ಕೋಪ ಇರುತ್ತಲ್ಲ, ಸೊ. ಇನ್ನು ಶೌಟ್, ಕೂಗು. ಇಂಟೆಲಿಜೆಂಟ್ ಅಂದರೆ ಬುದ್ಧಿವಂತ, ಜಾಣ. ಪನಿಷ್ಮೆಂಟ್ ಅಂದರೆ ಶಿಕ್ಷೆ. ಬರ್ನೌಟ್ ಲಾಫಿಂಗ್ ಅಂತ ಅಂದರೆ ನಗೆಗಡಲಲ್ಲಿ ತೇಲೋದು ಅಂತಾರಲ್ಲ, ಸೊ ಅದು. ಆ್ಯಂಡ್ ಕ್ವಿಕ್ ವಿಟ್ ಅಂತ ಅಂದರೆ ತ್ವರಿತ ಬುದ್ಧಿ. ವಿಟ್ ಅಂದರೆ ಬುದ್ಧಿ, ಕ್ವಿಕ್ ಅಂದರೆ ತ್ವರಿತ, ಚುರುಕು ಬುದ್ಧಿ ಅಂತಾರಲ್ಲ. ಆ್ಯಂಗರ್ ಅಂದರೆ ಕೋಪ. ಕ್ವಿಕ್ಲಿ ಅಂದರೆ ಬೇಗ. ಫಾರ್ಗ್ಯೂನೆಸ್ ಅಂದರೆ ಕ್ಷಮೆ. ಓಕೆ, ನೆಕ್ಸ್ಟ್ ಎಕ್ಸಸೈಸ್ ಗ್ಲಾಸರ್ ಅಂದರೆ ಎಕ್ಸಸೈಸಲ್ಲಿ ಕೊಟ್ಟಿರುವಂಥ ಗ್ಲಾಸರಿನ ನೋಡೋಣ. ಓಕೆ ನೆಕ್ಸ್ಟ್, ಮೀಕ್ ಅಂತ. ಮೀಕ್ ಅಂದರೆ ಕನ್ನಡದಲ್ಲಿ ಸೌಮ್ಯ ಅಂತ. ಮೀನಿಂಗು ಕ್ವೈಟ್ ಆ್ಯಂಡ್ ಒಬಿಡಿಯಂಟ್ ಅಂದರೆ ಶಾಂತಿ ಮತ್ತು ವಿಧೇಯ. ಕ್ವೈಟ್ ಅಂದರೆ ಶಾಂತಿ, ಒಬಿಡಿಯಂಟ್ ಅಂದರೆ ವಿಧೇಯವಾಗಿರುವಂಥ. ಇನ್ನು ಜೆಂಟಲ್ ಅಂತಲೂ ಕರೀತಾರೆ. ನೆಕ್ಸ್ಟ್, ಕಾನ್ಸಿಪೈರಸಿ ಅಂತ ಅಂದರೆ ಪಿತೂರಿ ಮಾಡೋದು. ಅಂದರೆ ಪ್ಲಾಟಿಂಗ್ ಫಾರ್ ಎವಿಲ್ ಡೂಯಿಂಗ್ ಅಂದರೆ ದುಷ್ಕೃತ್ಯಕ್ಕೆ ಸಂಚು ಹೂಡೋದು ಅಥವಾ ಹೀನಕೃತ್ಯಕ್ಕೆ ಸಂಚು ಹೂಡೋದು. ಸ್ಪೈ ಅಂದರೆ SPY ಅಂದರೆ ಸ್ಪೈ ಅಂದರೆ ಇದು ಪತ್ತೆದಾರಿ ಅಂತ. ಎ ಪರ್ಸನ್ ಹೂ ಕಲೆಕ್ಟ್ ಇನ್ಫಾರ್ಮೇಷನ್ ಸೀಕ್ರೆಟ್ಲಿ. ರಹಸ್ಯವಾಗಿ ಮಾಹಿತಿಯನ್ನು ಸಂಗ್ರಹಿಸುವಂಥ ವ್ಯಕ್ತಿಗೆ ಸ್ಪೈ ಅಂತ ಕರೀತಾರೆ, SPY. ಓಕೆ, ನೆಕ್ಸ್ಟ್ ಅಜಿಲಿಟಿ ಅಂತ ಅಂದರೆ ಚುರುಕುತನ. ಕ್ವಿಕ್ನೆಸ್ ಆಫ್ ಮೋಷನ್ ಚಲನೆಯ ವೇಗ, ಚುರುಕು. ನೆಕ್ಸ್ಟ್, ಡ್ಯಾಗರ್ ಅಂದರೆ ಎ ಶಾರ್ಟ್ ಎಡ್ಜ್ ಸ್ಟ್ಯಾಂಪಿಂಗ್ ವೆಪನ್ ಅಂದರೆ ಡ್ಯಾಗರ್ ಕನ್ನಡದಲ್ಲಿ ಪಾಕು ಅಂತ ಕರೀತಾರೆ. ಅಂದರೆ ಒಂದು ಸಣ್ಣ ತುದಿಯ ಇರಿತವಾದವಂಥ ಆಯುಧ. ಇನ್ನು ಗ್ರೇವ್ ಅಂದರೆ ಸೀರಿಯಸ್ ಅಂತ, ಸಮಾಧಿ ಅಂತಲೂ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್, ಫ್ಯೂರಿ ಅಂದರೆ ಎಕ್ಸ್ಟ್ರೀಮ್ ಆಂಗರ್ ಅಂತ, ವಿಪರೀತ ಕೋಪ. ನೆಕ್ಸ್ಟು, ಶೆಡರ್ ಅಂದರೆ ಟ್ರೆಂಬಲ್ ಆರ್ ಶೇಕ್ ಇನ್ ಫಿಯರ್ ಅಂದರೆ ಶೆಡರ್ ಅಂದರೆ ನಡುಗೋದು ಅಂದರೆ ಟ್ರೆಂಬಲ್ ಆರ್ ಶೇಕ್ ಇನ್ ಫಿಯರ್ ಅಂದರೆ ಭಯದಿಂದ ನಡುಗುವುದು ಅಂತ. ಇನ್ನು ಗ್ಯಾಲೋಸ್ ಅಂತ ಅಂದ್ರೇನು, ಇಟ್ಸ್ ಸ್ಟ್ರಕ್ಚರ್ ಫಾರ್ ಹ್ಯಾಂಗಿಂಗ್ ಕ್ರಿಮಿನಲ್ಸ್. ಗ್ಯಾಲೋಸ್ ಅಂದರೆ ಕಲ್ಲು ಅಂದರೆ ಅಪರಾಧಿಗಳನ್ನು ಗಲ್ಲಿಗೇರಿಸುವಂಥ ಒಂದು ರಚನೆಗೆ ಗ್ಯಾಲೋಸ್ ಅಂತ ಕರೀತಾರೆ. ಓಕೆ, ಥ್ಯಾಂಕ್ ಯು ಆಲ್.